ಜಾತಿ ಗಣತಿಯ ವರದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಮಗಳೂರಿನಲ್ಲಿ ವಿಧಾನ ಪರಿಷತ್ನ ಸದಸ್ಯ ಸಿಟಿ ರವಿ ಕೂಡ ಮಾತನಾಡಿದ್ದಾರೆ. ಜಾತಿ ಜನಗಣತಿ ವರದಿ ಮಂಡನೆಗೆ ಸಿಟಿ ರವಿ ಟೀಕೆ ಮಾಡಿದ್ದಾರೆ. ಜಾತಿ ಗಣತಿ ವರದಿ ಮಾಡುವ ಅಧಿಕಾರ ಇರೋದು ಕೇಂದ್ರಕ್ಕೆ ಮಾತ್ರ. ಇವರು ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಅಂತ ಹೇಳ್ತಾ ಇದ್ದಾರೆ. ವರದಿಯನ್ನು ಅಧಿಕೃತವಾಗಿ ಬಿಡುಗಡೆ ಮಾಡಿಲ್ಲ. ಸಿಟಿ ರವಿ ಅವರ ಮಾತಿದು. ಅಧಿಕೃತವಾಗಿ ಸೋರಿಕೆಯಾಗಿರುವುದನ್ನು ಸತ್ಯ ಅಂತ ಭಾವಿಸಿದರೆ ಚರ್ಚೆ ಹುಟ್ಟಿಸುತ್ತೆ. ಜಾತಿ ಗಣತಿಯ ವರದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಟಿ ರವಿ ಅವರು ಚಿಕ್ಕಮಗಳೂರಿನಲ್ಲಾಡಿರುವಂತಹ ಮಾತಿದು. ಜಾತಿ ಜನಗಣತಿಯನ್ನು ನಡೆಸುವಂತಹ ಅಧಿಕಾರ ಇರೋದು ಕೇಂದ್ರ ಸರ್ಕಾರಕ್ಕೆ ಮಾತ್ರ ಅಂತ ಹೇಳಿ ಸಿಟಿ ರವಿ ಅವರು ಹೇಳಿದ್ದಾರೆ. ಜಾತಿ ಗಣತಿ ಮಾಡುವ ಅಧಿಕಾರ ಸಂವಿಧಾನಬದ್ಧವಾಗಿರೋದು ಕೇವಲ ಕೇಂದ್ರ ಸರ್ಕಾರಕ್ಕೆ. ಜನಗಣತಿ ಇರ್ಬೋದು, ಜಾತಿ ಗಣತಿ ಇರ್ಬೋದು. ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಅಂತ ಹೇಳಿದ್ದಾರೆ. ಈಗ ಅಧಿಕೃತವಾಗಿ ಇನ್ನೂ ಬಿಡುಗಡೆ ಆಗಿಲ್ಲ. ಅಧಿಕೃತವಾಗಿ ಬಿಡುಗಡೆ ಆಗದೆ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಪ್ರತಿಕ್ರಿಯಿಸೋದು ಕಷ್ಟ ಆಗತ್ತೆ. ಆದರೆ ಈಗ ಅನಧಿಕೃತವಾಗಿ ಸೋರಿಕೆ ಆಗಿರೋದನ್ನು ಸತ್ಯ ಅಂತ ಭಾವಿಸಿದರೆ ಒಂದು ಚರ್ಚೆನಂತೂ ಹಾಕ್ಬೋದು. ಹೂ ಆರ್ ಮೈನಾರಿಟೀಸ್? ಯಾರು ಅಲ್ಪಸಂಖ್ಯಾತರು? ರಾಜ್ಯದ ಜನಸಂಖ್ಯೆಯಲ್ಲಿ 2ನೇ ದೊಡ್ಡ ಸ್ಥಾನದಲ್ಲಿರೋರು ಅಲ್ಪಸಂಖ್ಯಾತರಾಗ್ತಾರಾ ಅನ್ನೋ ಚರ್ಚೆನೂ ಹುಟ್ಟಾಕತ್ತೆ. ಭಾರತೀಯ ಜನತಾ ಪಾರ್ಟಿ 10 ವರ್ಷಗಳಿಂದ ಗಜಪ್ರಸವದಂತಿದ್ದಂತಹ ಈ ಜಾತಿ ಗಣತಿಯ ವರದಿ ಮಂಡನೆಯಾಗಿದೆ. ಈಗ ಈ ಕುರಿತು ಚರ್ಚೆ ಆಗಬೇಕಿದೆ. ನೆಕ್ಸ್ಟ್ ಕ್ಯಾಬಿನೆಟ್ ಮೀಟಿಂಗ್ನತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಮೀಟಿಂಗ್ನ ನಂತರ ರಾಜ್ಯ ರಾಜಕಾರಣದಲ್ಲಿ, ರಾಜ್ಯ ಕಾಂಗ್ರೆಸ್ನಲ್ಲಿ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದೇ ಈಗಿರುವಂತಹ ಪ್ರಶ್ನೆ.